ಜಗನ್ನಾಥರಿಗೆ ದಿಕ್ಕು ತೋಚದಂತೆ ಆಯಿತು. ಅವರನ್ನು ಕೂಡಲೇ ಅಲ್ಲಿದ್ದ ಜನರ ಸಹಾಯದಿಂದ ಕಾರಿಗೆ ಸಾಗಿಸಿದರು. ಪ್ರಭಾ ದಿಕ್ಕು ಕೆಟ್ಟವಳಂತೆ ಕಾರಿನಲ್ಲಿ ಬಂದು ಕುಳಿತಳು. ಕಾರು ಮೈಸೂರಿನ ಕಡೆಗೆ ಧಾವಿಸಿತು. ಪ್ರಭಾಳಿಗೆ ಜಗತ್ತೇ ತನ್ನ ಮುಂದೆ ನಿಂತು ಭೀಕರ ರೂಪದಲ್ಲಿ ಕುಣಿದ ಹಾಗಾಯಿತು. ಲಕ್ಷ್ಮೀಪತಿಗಳ ಮೇಲೆ ಅವಳಿಗಿದ್ದ ಪ್ರೀತಿ ಅಗಾಧವಾದುದು. ಬಹುಶಃ ತಾಯಿ ತಂದೆ ಇದ್ದರೂ ಇಷ್ಟು ಪ್ರೀತಿಸುತ್ತಿದ್ದಳೋ ಇಲ್ಲವೋ. ಅವರನ್ನು ಎಮರ್ಜೆನ್ಸಿ ವಾರ್ಡಿಗೆ ಸಾಗಿಸಿದ ಮೇಲೆ ಹೃದಯ ತಜ್ಞ ಡಾಕ್ಟರ್ಗಳು ಬಂದು ಪರೀಕ್ಷಿಸಿದರು. ಅವರ ಸ್ಥಿತಿ ಬಹಳ ಅಪಾಯ ಮಟ್ಟದಲ್ಲಿತ್ತು. ತಾವು ಮಾಡುವ ಕರ್ತವ್ಯ ಮಾಡಿ ಮುಗಿಸಿರೋ ವಿಷಯವನ್ನು ಜಗನ್ನಾಥರ ಮುಂದೆ ಹೇಳಿದರು. ಆದರೆ ಪ್ರಭಾಳಿಗೆ ಹೇಳುವ ಧೈರ್ಯ ಬರಲಿಲ್ಲ. ಪ್ರಭಾ ಗಳಿಗೆಗೊಮ್ಮೆ ಡಾಕ್ಟರ್ಗಳನ್ನು ವಿಚಾರಿಸುತ್ತಿದ್ದಳು. ಆತಂಕದಿಂದ ಹೇಗಾದರೂ ಉಳಿಸಿಕೊಡುವಂತೆ ಕೇಳುತ್ತಿದ್ದಳು. ಲಕ್ಷ್ಮೀಪತಿಗಳ ಆರೋಗ್ಯ ಅವಳ ಸಂಕೋಚ ವಿವೇಕಗಳನ್ನು ಬದಿಗೊತ್ತಿ ಬಿಟ್ಟಿತ್ತು. ಜಗನ್ನಾಥ, ಚಿತ್ರಲೇಖ ಎಷ್ಟು ಹೇಳಿದರೂ ಮನೆಗೆ ಬರಲು ಒಪ್ಪಲಿಲ್ಲ. ಅವರ ಬಲವಂತ ಅಧಿಕವಾದಾಗ ಏನಾದರಷ್ಟು ತಿನ್ನುವಳು. ಅವಳು ಬಾಬು ಕಡೆ ಸಹ ಗಮನ ಹರಿಸುತ್ತಿರಲಿಲ್ಲ. ಬಾಬು ಸ್ವಂತ ಅಜ್ಜಿ ತಾತನ ಮಡಿಲು ಸೇರಿಬಿಟ್ಟಿದ್ದ. 3 ದಿನ ಪ್ರಜ್ಞಾಹೀನ ಅವಸ್ಥೆಯಲ್ಲಿದ್ದ ಲಕ್ಷ್ಮೀಪತಿಗಳು 4ನೇ ದಿನ ಈ ಲೋಕದಿಂದ ಪಾರಾದರು. ಅವರ ಮರಣವನ್ನು ಕಂಡ ಪ್ರಭಾ ಅಳಬಹುದು ಎಂದು ಊಹಿಸಿದ್ದ ಇವರ ಎಣಿಕೆ ಸುಳ್ಳಾಯಿತು. ಪ್ರಭಾ ಅಳಲೂ ಇಲ್ಲ, ಮಾತಾಡಲೂ ಇಲ್ಲ. ಲಕ್ಷ್ಮೀಪತಿಗಳ ಬಗ್ಗೆ ಏನೂ ತಿಳಿಯದಿದ್ದ ಜಗನ್ನಾಥ ಅವರ ಮಡದಿ, ಮಕ್ಕಳು, ನೆಂಟರ ಬಗ್ಗೆ ವಿಚಾರಿಸಿದರೂ ಪ್ರಭಾಳ ಮೌನವೇ ಉತ್ತರವಾಯಿತು. ಇನ್ನು ಪ್ರಯೋಜನವಿಲ್ಲವೆಂದು ತಾವೇ ಉತ್ತರ ಕ್ರಿಯೆಗಳನ್ನು ನಡೆಸಿದರು. ಬಂದ ನೆರೆಹೊರೆಯವರು, ಡಾಕ್ಟರ್ಗಳು ಪ್ರಭಾ ಅಳದೆ ದುಃಖವನ್ನು ಅದುಮಿಡುತ್ತಾ ಇರುವುದು ಒಳ್ಳೆಯದಲ್ಲವೆಂದು ಹೇಗಾದರೂ ಅಳುವಂತೆ ಮಾಡಬೇಕೆಂದು ಹೇಳಿ ಹೋದರು. ಜಗನ್ನಾಥ್ಗೆ ಚಿಂತೆಯಾಯಿತು. ಅವರು ಯಾವ ಕಾರಣಕ್ಕೂ ಸಿಕ್ಕಿದ ಮಗಳನ್ನು ಕಳೆದುಕೊಳ್ಳಲು ಸಿದ್ಧರಿರಲಿಲ್ಲ. ಅವರ ಬರಡು ಬಾಳನ್ನು ನೋಡಿ ಕನಿಕರಿಸಿಯೋ ಏನೋ ದೇವರು ಅವರ ಮಗಳನ್ನು ಅವರಿಗೆ ಹುಡುಕಿಕೊಟ್ಟಿದ್ದ. ಆದರೆ ಅದೇ ಸಂತೋಷ 2 ಆಘಾತವನ್ನು ತಂದೊಡ್ಡಿತು. ಬಾಬುಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ತಂದ ಚಿತ್ರಲೇಖ ಅವನ ಹಣೆಗೆ ಮುತ್ತಿಕ್ಕುತ್ತಾ ಸುಮ್ಮನೆ ಕುಳಿತ ಜಗನ್ನಾಥ್ ಬಳಿ, ನೋಡಿ ನಿಮ್ಮ ಮೊಮ್ಮಗ ಹೇಗಿದ್ದಾನೆ ಅಂತ. ಇಂಥ ಮೊಮ್ಮಗನನ್ನು ಪಡೆಯಬೇಕಾದರೆ ಅದೃಷ್ಟ ಮಾಡಿರಬೇಕು ಎಂದರು ಹೆಮ್ಮೆಯಿಂದ. ಜಗನ್ನಾಥರು ಗಳಗಳನೆ ಅತ್ತೇ ಬಿಟ್ಟರು. ಅವರಿಗೆಂದಿಗೂ ಈವರೆಗಿನ ಜೀವನದಲ್ಲಿ ಅಳುವ ಪ್ರಮೇಯವೇ ಬಂದಿರಲಿಲ್ಲವೆಂದೇ ಹೇಳಬಹುದು. ಎಂದೋ ಚಿಕ್ಕಂದಿನಲ್ಲಿ ತಾಯಿ ತಂದೆ ಸತ್ತು ಹೋಗಿದ್ದರೂ ಅವರ ಬಗ್ಗೆ ಅತ್ತ ನೆನಪು ಅವರಿಗಿಲ್ಲ. ಚಿತ್ರಲೇಖ ಸುಮ್ಮನೆ ಕೋಣೆಗೆ ನಡೆದು ಬಿಟ್ಟರು. ಅವರು ಗಂಡನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರು. ಸಂಧ್ಯಾ, ಸಂಧ್ಯಾ, ನನ್ನ ಮೇಲೆ ಹಾಗೆ ತೀರಿಸಿಕೊಳ್ಳುತ್ತಿದ್ದೀಯಾ? ನನ್ನ ಮಗಳನ್ನು ನನ್ನ ಕಣ್ಮುಂದೆ ಹಿಡಿದು ಎಳೆದೊಯ್ಯೋ ಉದ್ದೇಶವೇನೆಂದು ಎಂದು ಮನಸ್ಸಿನಲ್ಲಿ ಹಲುಬಿದರು. ಹಿಂದೆ ನಡೆದ ಘಟನೆಗಳು ಅವರ ಸ್ಮೃತಿ ಪಟಲದ ಮೇಲೆ ಸುಳಿದು ಹೋದವು. ಗೆಳೆಯನ ಬಲವಂತದಿಂದ ಜಗನ್ನಾಥ ಚನ್ನಪಟ್ಟಣಕ್ಕೆ ಬಂದಿದ್ದ. ಸೋಮು ಅವನ ಹಾಸ್ಟೆಲ್, ಕಾಲೇಜು ಸಹಪಾಠಿಯಲ್ಲದೆ ಆತ್ಮೀಯ ಗೆಳೆಯನಾಗೂ ಇದ್ದ. ಸೋಮು ತಾಯಿ ತಂದಿಟ್ಟ ಉಪ್ಪೇರಿಯನ್ನು ಗೆಳೆಯರಿಬ್ಬರು ಚಪ್ಪರಿಸುತ್ತಾ ಕುಳಿತಿದ್ದರು. ಪದ್ಮಾ ಎಂಬ ಧ್ವನಿ ಕೇಳಿ ಇಬ್ಬರು ಆ ಕಡೆ ನೋಡಿದರು. ಸಾಧಾರಣವಾದ ಬಿಳಿ ವಾಯಿಲ್ ಸೀರೆ ಉಟ್ಟ ಸಂಧ್ಯಾ ಅವರ ಕಣ್ಣಿಗೆ ಬಿದ್ದಳು. ಅವಳು ನಾಗರಿಕತೆಯ ಮೋಜಿಗೆ ಬಿದ್ದ ಹಾಗೆ ಕಾಣಲಿಲ್ಲ. ಉಟ್ಟ ಸೀರೆಯಲ್ಲಾಗಲಿ ವೇಷಭೂಷಣಗಳಲ್ಲಾಗಲಿ ನವೀನತೆಯ ಗಂಧವೇ ಇರಲಿಲ್ಲ. ಮುಖಕ್ಕೆ ಯಾವ ಕೃತಕ ಸೌಂದರ್ಯ ಸಾಧನಗಳ ಲೇಪನವಿರಲಿಲ್ಲ. ಬಾಮ್ಮ ಸಂಧ್ಯಾ, ನಿನ್ನ ಗೆಳತಿ ಒಳಗಿದ್ದಾಳೆ ನೋಡು ಎಂದ ಸೋಮು. ಸಂಧ್ಯೆ ಒಳಗೆ ಓಡಿದಳು. ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು. ಗೆಳೆಯನ ಮುಖದಲ್ಲಿ ಕುತೂಹಲ ಇಣುಕಿದ್ದನ್ನು ನೋಡಿ ಸೋಮುನೇ ಹೇಳಿದ, ನನ್ನ ತಂಗಿ ಸ್ನೇಹಿತೆ, ಇಬ್ಬರು ಹೊಲಿಗೆ ಕ್ಲಾಸಿಗೆ ಜೊತೆಯಲ್ಲಿ ಹೋಗುತ್ತಾರೆ. ಅದನ್ನು ಮೊದಲೇ ಊಹಿಸಿದ್ದ ಜಗನ್ನಾಥ ಅವಳ ಕೈಯಲ್ಲಿದ್ದ ಬಟ್ಟೆ ಸುರುಳಿಯನ್ನು ನೋಡಿ ಅವಳು ಹೆಸರಿಗೆ ತಕ್ಕಂತೆ ಸಂಧ್ಯಾ ರಾಣಿಯೇ ಎಂದುಕೊಂಡ. ಯಾಕೋ ಮೊದಲ ನೋಟದಲ್ಲೇ ಅವಳ ಆಕರ್ಷಣೆಗೆ ಒಳಗಾಗಿದ್ದ. ಅವನಿಗೆ ಕಾಲೇಜು ಬೆಡಗಿಗಳ ಮೇಲೆ ತಾತ್ಸಾರ. ಇಂತಹ ಸರಳ ಸುಂದರ ಹುಡುಗಿ ಅವನ ಕನಸಿನ ಕನ್ಯೆಯೇ ಆಗಿದ್ದಳು. 2 ದಿನದಲ್ಲಿ ಹೋಗ್ತೀನಿ ಎಂದು ಬಂದವನು ಮತ್ತೆರಡು ದಿನ ಉಳಿದ. ಸಂಧ್ಯಾಳ ಸ್ನೇಹಕ್ಕಾಗಿ ಅವನ ಮನ ಚಡಪಡಿಸುತ್ತಿತ್ತು. ದಿನ 1 ಬಾರಿ ಮಾತ್ರ ಅವಳನ್ನು ನೋಡುವ ಅವಕಾಶ ಅವನಿಗೆ ಒದಗುತ್ತಿತ್ತು. ಅಂಥ ಸಮಯದಲ್ಲೂ ಅವಳನ್ನು ನಿಲ್ಲಿಸಿ ನೋಡುವ ಅವಕಾಶವಾಗಲಿ ಮಾತಾಡುವ ಅವಕಾಶವಾಗಲಿ ಅವನಿಗೆ ಸಿಕ್ಕುತ್ತಿರಲಿಲ್ಲ. ಯಾವಾಗಲಾದರೊಮ್ಮೆ ಇವನ ನೋಟದಲ್ಲಿ ಅವಳ ನೋಟ ಬೆರೆತಾಗಲೂ ಬೆದರಿದ ಹರಣಿಯಂತೆ ಚಡಪಡಿಸುತ್ತಿದ್ದಳು. ಅವನಿಗೆ ಏನು ಮಾಡಬೇಕೋ ಒಂದೂ ಅರ್ಥವಾಗಲಿಲ್ಲ. ಅವನಿಗೆ ಹುಚ್ಚು ಹಿಡಿದಂತೆ ಆಗಿತ್ತು. ಸಿನಿಮಾ ಹೀರೋಗಳ ಪಾಡಾಗಿತ್ತು. ಒಂದು ದಿನ ಹೊಲಿಗೆ ಕ್ಲಾಸ್ನಿಂದ ಮನೆಗೆ ಹೊರಟಿದ್ದ ಸಂಧ್ಯಾಳನ್ನು ಹಿಂಬಾಲಿಸಿದ. ಏನಾದರೂ ಸರಿ ಎಂದು ಮಾತನಾಡಿಸಲೇಬೇಕು ಎಂದು ಪಣತೊಟ್ಟ ಹಾಗಿತ್ತು. ಬೀದಿಯಲ್ಲಿ ಹೆಚ್ಚು ಜನಸಂದಣಿ ಇರಲಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಓಡಾಡುತ್ತಿದ್ದರು. ಬಹಳ ಅಂತರವಿತ್ತು. ಸಂಧ್ಯಾ ಎಂದು ಕೂಗಿಯೇ ಬಿಟ್ಟ. ಪುಂಗಿಯ ನಾದಕ್ಕೆ ಮಾರು ಹೋದಂತೆ ತಟ್ಟನೆ ನಿಂತಳು. ಅವಳ ಮೈ ಲಘುವಾಗಿ ಕಂಪಿಸುತ್ತಿತ್ತು. ಒಂದು ಚೀಟಿಯನ್ನು ಅವಳ ಕೈಯಲ್ಲಿಟ್ಟು ಅವಳ ಕಡೆ ಬೀರಿದ ಅನುರಾಗದ ನೋಟವನ್ನು. ಮೊದಲ ಏಟಿಗೆ ಬಲೆಗೆ ಬಿದ್ದಂತೆ ಚಡಪಡಿಸಿದಳು ಸಂಧ್ಯಾ. ಸಂಧ್ಯಾ ಬೇಗ ಬೇಗ ಹೆಜ್ಜೆ ಹಾಕಿ ಮನೆ ಸೇರಿದಳು. ಅವಳ ಎದೆ ಡಬಡಬನೆ ಹೊಡೆದುಕೊಳ್ಳುತ್ತಿತ್ತು. ಅವಳು ಕಲ್ಪನೆಯಲ್ಲೂ ಸಹ ಇದನ್ನು ನಿರೀಕ್ಷಿಸಿರಲಿಲ್ಲ. ಚೀಟಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಟ್ರಂಕಿನಲ್ಲಿಟ್ಟುಕೊಂಡು ಬೀಗ ಹಾಕಿದಳು. ಆದರೂ ಅವಳ ಮೈನಡುಕ ನಿಲ್ಲಲಿಲ್ಲ. ಈಗೇನು ಮಾಡೋದು? ಈ ಚೀಟಿಯನ್ನು ಓದದೆ ಹರಿದು ಹಾಕಿ ಬಿಡಲೆ? ಇಲ್ಲ ಅಣ್ಣನಿಗೆ ತೋರಿಸಿ ವಿಷಯ ತಿಳಿಸಲೆ? ಬೇಡಪ್ಪ ಬೇಡ. ಅಣ್ಣ ಸುಮ್ಮನಿದ್ದಾರ? ಅವರು ಜಗಳಕ್ಕೆ ಹೋಗಿ ಬಿಡಬಹುದು. ಸುಮ್ಮನೆ ರಗಳೆ ಯಾಕೆ? ಓದಿ ಹರಿದು ಹಾಕಿ ಬಿಡೋದು ಎಂದು ನಿಶ್ಚಯಿಸಿದಳು. ಊಟವಾದ ಮೇಲೆ ಕೋಣೆ ಸೇರಿ ಚೀಟಿಯನ್ನು ಮೆಲ್ಲಗೆ ಹೊರತೆಗೆದಳು. ಸಂಧ್ಯಾ ಬಾಯಿಲ್ಲಿ ಎಂಬ ಅಣ್ಣನ ಕೂಗನ್ನು ಕೇಳಿದ ತಕ್ಷಣ ಚೀಟಿಯನ್ನು ಅಲ್ಲೇ ಟ್ರಂಕಿನ ಹಿಂಭಾಗಕ್ಕೆ ಎಸೆದು ಹೊರಗೆ ಓಡಿದಳು. ಬಹುದೊಡ್ಡ ತಪ್ಪನ್ನು ಮಾಡಿ ಮುಚ್ಚಿಟ್ಟವಳಂತೆ ಅವಳ ಮುಖ ಕೆಂಪಿಟ್ಟಿತ್ತು. ಯಾಕಮ್ಮ ಒಂದು ತರಹ ಇದ್ದೀಯಾ ಎಂದು ಎಂದಿನ ಒಲವಿನಿಂದಲೇ ಪ್ರಶ್ನಿಸಿದರು ಲಕ್ಷ್ಮೀಪತಿಗಳು.
ಸುಳ್ಳು ಹೇಳಿ ಅಭ್ಯಾಸವಿಲ್ಲದ ಸಂಧ್ಯಾ ಸುಮ್ಮನೆ ನಿಂತೇ ಇದ್ದಳು. ತಂಗಿಯ ಪುಕ್ಕಲು ಸ್ವಭಾವದ ಅರಿವಿದ್ದ ಲಕ್ಷ್ಮೀಪತಿಗಳು ಎಲ್ಲೋ ಜಿರಲೇನೋ ಏನೋ ಕಂಡು ಹೆದರಿದ್ದಾಳೆ, ತನ್ನ ಬಳಿ ಹೇಳಿದರೆ ಹಾಸ್ಯ ಮಾಡ್ತೀನಿ ಅಂತ ಸುಮ್ಮನೆ ಇದ್ದಾಳೆ ಅಂತ ಊಹಿಸಿಕೊಂಡರು. ತಾವೇ ನಕ್ಕು, ಸರಿ ಅಲ್ಲಿ ಹಾಲಿಟ್ಟಿದ್ದೇನೆ ಕುಡಿ ಹೋಗು ಎಂದರು. ಸಂಧ್ಯಾ ಆ ಪತ್ರ ಓದುವುದಕ್ಕೆ ಒಂದು ದೊಡ್ಡ ಸಾಹಸವನ್ನೇ ಮಾಡಿದಳೆಂದು ಹೇಳಬಹುದು. ಪ್ರೀತಿಯ ಸಂಧ್ಯಾ, ನಿನ್ನನ್ನು ಹಾಗೆಂದು ಸಂಬೋಧಿಸುವುದಕ್ಕೆ ನನಗೆ ಹಕ್ಕಿದೆಯೋ ಇಲ್ಲವೋ, ನಿನ್ನ ಮನಸ್ಸನ್ನು ಅರಿಯದೆ ಆ ಸ್ವತಂತ್ರ ಪಡೆದುದಕ್ಕೆ ಕ್ಷಮಾಪಣೆ ಕೇಳುತ್ತೇನೆ. ನಾನು ಮನಪೂರ್ತಿ ನಿನ್ನನ್ನು ಪ್ರೀತಿಸುತ್ತೇನೆ. ಇದು ಬರೀ ಮಾತಿನ ಪ್ರೀತಿಯಲ್ಲ, ನನ್ನ ಹೃದಯವನ್ನು ತೆರೆದು ತೋರಿಸುವ ಶಕ್ತಿ ನನಗಿದ್ದರೆ ಚೆನ್ನಾಗಿತ್ತು. ಆದರೆ ನಾನು ನಿಸ್ಸಹಾಯಕ. ನೀನು ನನ್ನ ಪ್ರೀತಿಯನ್ನು ಸ್ವೀಕರಿಸುವ ಹಾಗಿದ್ದರೆ ನಾಳೆ ಸಂಜೆ ಪಾರ್ಕಿನ ಬಳಿ ಭೇಟಿಯಾಗು. ಇತಿ ನಿನ್ನವನೇ ಆದ ಜಗನ್ನಾಥ. ಆ ಪತ್ರವನ್ನು ಓದಿ ಅವಳ ಹೃದಯ ಮಧುರವಾಗಿ ಕಂಪಿಸಿತು. ನಡಗುವ ಕೈಗಳಿಂದಲೇ ಆ ಪತ್ರವನ್ನು ಮಡಿಸಿಟ್ಟಳು. ಕೆಲ ಕಾದಂಬರಿ ಮತ್ತು ಸಿನಿಮಾಗಳಲ್ಲಿ ಈ ಸನ್ನಿವೇಶವನ್ನು ಕಂಡಿದ್ದಳು. ಈಗ ಅದೇ ಸನ್ನಿವೇಶ ಎದುರಾಯಿತು. ನಾನು ಸಿನಿಮಾ ನಾಯಕಿಯಂತೆ ಜಗನ್ನಾಥನನ್ನು ಏಕೆ ಪ್ರೇಮಿಸಬಾರದು? ಭಯದಿಂದ ಅವಳ ಮೈ ನಡುಗಿತು. ಅವನ ಪ್ರೀತಿ ಏನಾದರೂ ಕಪಟವಾಗಿದ್ದು ತನ್ನನ್ನು ನಂಬಿಸಿ ಕೈಕೊಟ್ಟರೆ ತಾನು ಎಲ್ಲರ ಹಾಗೆ ಕೆರೆ ಬಾವಿಗೆ ಹಾರಬೇಕಾದಿತ್ತೋ ಏನೋ. ಅದರ ನೆನಪೇ ಅವಳಲ್ಲಿ ಭಯವನ್ನು ಹುಟ್ಟಿಸಿತು. ಅಣ್ಣನಿಗೆ ಏನಾದರೂ ವಿಷಯ ತಿಳಿದರೆ ತನ್ನನ್ನು ಕೊಂದೇ ಬಿಡಬಹುದು. ಈ ಯೋಚನೆಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದಳು. ಮರುದಿನ ಹೊಲಿಗೆಗೆ ಹೊರಟಾಗ ಅವಳ ಹೃದಯದಲ್ಲಿ ದೊಡ್ಡ ಹೋರಾಟವೇ ನಡೆಯುತ್ತಿತ್ತು. ಜಗನ್ನಾಥನ ಕರೆಯನ್ನು ಸಹ ಅವಳು ನಿರಾಕರಿಸಲಾರದವಳಾಗಿದ್ದಳು. ಹೋಗಿ ಸನ್ನಿವೇಶವನ್ನು ಧೈರ್ಯದಿಂದ ಎದುರಿಸಲಾರಳು. ಹೊಲಿಗೆ ಮುಗಿದು ಪದ್ಮ ಮನೆಗೆ ಹೋದಾಗ ಅವಳ ಅರಿವಿಗೆ ಬರದಂತೆ ಅವಳ ಕಾಲುಗಳು ಪಾರ್ಕಿನ ಕಡೆಗೆ ಹೆಜ್ಜೆ ಹಾಕಿದಳು. ಪಾರ್ಕಿನ ಮುಂಭಾಗದಲ್ಲಿ ನಿಂತಿದ್ದ ಜಗನ್ನಾಥನ ಕಣ್ಣುಗಳು ಅರಳಿದವು. ಹೃದಯದಲ್ಲಿ ಅನುರಾಗದ ಪುಷ್ಪ ವಿಕಸಿಸಿತು. ತಾನೇ ಅವಳನ್ನು ಸಮೀಪಿಸಿ ಸಂಧ್ಯಾ ಎಂದ. ಅದೊಂದು ಕರೆಯೇ ಸಾಕಾಗಿತ್ತು ಅವಳ ಮುಗ್ಧ ಹೃದಯವನ್ನು ಸೆಳೆಯಲು. ಅಷ್ಟು ಅಧೈರ್ಯದಿಂದ ಬಂದವಳು ಧೈರ್ಯವಾಗಿ ಅವನೊಡನೆ ಹೆಜ್ಜೆ ಹಾಕಿ ಪಾರ್ಕಿನ ಹುಲ್ಲುಹಾಸಿನ ಮೇಲೆ ಕುಳಿತಳು. ಸಂಧ್ಯಾ, ನೀವು ನನ್ನ ಕನಸಿನ ರಾಣಿಯಾಗಿದ್ದೀರಿ. ಇಂದು ನಿಜವಾಗಿ ನನಗೇ ಸಿಕ್ಕಿದಿರಿ ಎಂದು ಏನೇನೋ ತೋಡಿಕೊಂಡ. ಹೀಗೆ ಶುರುವಾದ ಅವರ ಪ್ರೇಮ ಕೆಲವೇ ದಿನಗಳಲ್ಲಿ ಹೆಮ್ಮರವಾಯಿತು. ಪದ್ಮಳ ತಂದೆಗೆ ಮಂಡ್ಯಕ್ಕೆ ವರ್ಗವಾದುದರಿಂದ ಅವರು ಹೊರಟು ಹೋದರು. ಜಗನ್ನಾಥ ವಾರಕ್ಕೆ 3 ದಿನವಾದರೂ ಸಂಧ್ಯಳಿಗಾಗಿ ಧಾವಿಸಿ ಬರುತ್ತಿದ್ದ. ಆ ಕ್ಷಣಗಳನ್ನು ಮಧುರವಾಗಿ ಕಳೆಯುತ್ತಿದ್ದರು. ಲಕ್ಷ್ಮೀಪತಿಗಳ ಕಣ್ಣು ತಪ್ಪಿಸುವುದರಲ್ಲಿಯೂ ಪರಿಣಿತಳಾದಳು ಸಂಧ್ಯಾ. ಮೊದಮೊದಲು ಅಧೈರ್ಯಗೊಂಡರೂ ಜಗನ್ನಾಥನ ಪ್ರೀತಿ ಅವಳಲ್ಲಿ ದಿನೇ ದಿನೇ ಧೈರ್ಯ ಮೂಡಿಸಿತು. ಅದೊಂದು ದಿನ ಸಂಧ್ಯಾ ಅಲಂಕರಿಸಿಕೊಂಡು ಸಂಧ್ಯಾ ರಾಣಿಯಾಗಿ ಹೋದಳು. ಅಂದು ಬುಧವಾರವಾದ್ದರಿಂದ ಲಕ್ಷ್ಮೀಪತಿಗಳು ಶಾಲೆಗೆ ಹೋಗಿದ್ದರು. ಜಗನ್ನಾಥನಿಗೆ ಸಂಧ್ಯಳನ್ನು ಅಗಲಿರುವುದು ಬಹಳ ಪ್ರಯಾಸದ ಕೆಲಸವಾಯಿತು. ಅವನ ದೇಹ ಮನ ಏನೇನೋ ಬಯಸುತ್ತಿತ್ತು. ಆಗಾಗ ಅವನು ಸೋಮುವಿನ ಗೆಳೆಯ ಸಿದ್ದರಾಮನ ಕೋಣೆಯಲ್ಲಿ ಉಳಿಯುತ್ತಿದ್ದ. ಅವನು ಪುಸ್ತಕದ ಕೀಟವಾದ್ದರಿಂದ ಬೇರೆಯವರ ವಿಷಯದಲ್ಲಿ ಗಮನ ಕೊಡುತ್ತಲೂ ಇರಲಿಲ್ಲ. ಆದ್ದರಿಂದ ಯಾವ ಬಾಧಕವೂ ಇರಲಿಲ್ಲ ಜಗನ್ನಾಥನಿಗೆ. ಅಂದು ಸಿದ್ದರಾಮ ಊರಿಗೆ ಹೋಗಿದ್ದ. ಜಗನ್ನಾಥ ಬಲವಂತದಿಂದ ಸಂಧ್ಯಳನ್ನು ಕರೆತಂದ. ಹೃದಯದ ಬೆಸುಗೆ ಬಹಳವಾಗಿತ್ತು. ದೇಹಗಳು ಸಮೀಪವಾಗಲು ಕಾತರಿಸುತ್ತಿದ್ದವು. ಅಂದು ಎಲ್ಲಕ್ಕೂ ಗಳಿಗೆ ಕೂಡಿ ಬಂತು. ಇದು ಆಗಾಗ ನಡೆಯುತ್ತಾ ಬಂದಿತ್ತು. ಇದರ ಫಲವೇ ಪ್ರಭಾ. ಒಂದು ದಿನ ವಿಷಯ ತಿಳಿಸಿ ಆತಂಕ ವ್ಯಕ್ತಪಡಿಸಿದಳು ಸಂಧ್ಯಾ. ಜಗನ್ನಾಥ ಧೈರ್ಯಗಿಡಲಿಲ್ಲ. ಆದಷ್ಟು ಬೇಗ ಬಂದು ಮದುವೆಯಾಗಿ ಕರೆದೊಯ್ಯುವುದಾಗಿ ಮಾತು ಕೊಟ್ಟು ತೆರಳಿದವನು ಪುನಃ ಬರಲೇ ಇಲ್ಲ. ಆ ಸಮಯದಲ್ಲಿ ನಿಸ್ಸಹಾಯಕನಾಗಿ ವರ್ತಿಸುವಂತೆ ಮಾಡಿದ್ದು ಪರಿಸ್ಥಿತಿ. ಚಿತ್ರಲೇಖೆಯನ್ನು ಮದುವೆಯಾಗಿ ಅತುಲ ಐಶ್ವರ್ಯಕ್ಕೆ ಒಡೆಯನಾಗಿ ಅಮೆರಿಕಕ್ಕೆ ತೆರಳಿದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.